ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರು ಹೇಗಿದ್ದೀರಾ? ನೀವು ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಇಲ್ಲಿವರೆಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದ್ರ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಹೀಗೆ ನನ್ನ ಮೇಲೆ ಸದಾ ಇರ್ಲಿ ಅಂತ ಅನ್ಕೋತೀನಿ. ಆಮೇಲೆ ಇವಾಗ ನಾನು ಸಮರ್ ಕುರ್ತೀಸ್ ಹಾಲ್ ವಿಡಿಯೋ, ಟ್ರಯಲ್ ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕಂತ ನಾನೆಲ್ಲ ಇಲ್ಲಿ ಸೈಡ್ ಅಲ್ಲಿ ಇಟ್ಕೊಂಡಿದೀನಿ ಒಂದೊಂದಾಗಿ. ಮತ್ತೆ ನಾನು ತುಂಬಾ ದಿನಗಳಾದ ನಂತರ ಆಲ್ಮೋಸ್ಟ್ 2 ವೀಕ್ ಆಯ್ತು ನಾನು ಲಾಂಗ್ ವಿಡಿಯೋ ಹಾಕಿ. ಆಮೇಲೆ ನಾನು ಹಾಕೇ ಇಲ್ಲ. ಜೈಪುರ್ ಬಂದ್ಮೇಲೆ ಒಂದೆರಡು ವಿಡಿಯೋ, ಲಾಸ್ಟ್ ವಿಡಿಯೋ ಹಾಕಿದ್ದೆ ಆಲ್ಮೋಸ್ಟ್. ಅದ್ರ ನಂತರ ನಾನು ಯಾವ ವಿಡಿಯೋನೇ ಲಾಂಗ್ ವಿಡಿಯೋ ಹಾಕಿಲ್ಲ. ಶಾರ್ಟ್ ವಿಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಾ, ಆಮೇಲೆ ನಾನು ಶಾರ್ಟ್ ವಿಡಿಯೋಸ್ ಎಲ್ಲ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಮೇಲೆ ಇವಾಗ ಲಾಂಗ್ ವಿಡಿಯೋ ಅಂದ್ರೆ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ, ವಿಡಿಯೋನು ಮಾಡಕ್ ಆಗ್ತಿಲ್ಲ. ಬಟ್ ಕಾರಣ ಏನಂದ್ರೆ ಇವಾಗ ಮಕ್ಕಳು ಎಕ್ಸಾಮ್ ಎಲ್ಲ ನಡೀತಾ ಇದೆ, ಇನ್ನು ಸ್ಕೂಲ್ ಎಲ್ಲ ಲೀವ್ ಕೊಟ್ಟಿಲ್ಲ. ಸೊ ಹಾಗಾಗಿ ಇವಾಗ ಯಾರ್ಯಾರ ಮಕ್ಕಳದೆಲ್ಲ ಎಕ್ಸಾಮ್ ನಡೀತಿದೆ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ನಿಮ್ ಫ್ಯೂಚರ್ ತುಂಬಾ ಬ್ರೈಟ್ ಆಗಿರಲಿ, ಎಲ್ಲರೂ ಚೆನ್ನಾಗಿ ಓದಿ. ಮತ್ತೆ ಯಾರ್ಯಾರ್ದೆಲ್ಲ ಆಲ್ರೆಡಿ ಎಕ್ಸಾಮ್ ಮುಗಿದು ಹೋಗಿದೆ, ಬರೋದಾಗಿದೆ, ಕೊಟ್ಟಾಗಿದೆ ಎಕ್ಸಾಮ್ ಎಲ್ಲ, ಅವರಿಗೆಲ್ಲ ಅವ್ರ ರಿಸಲ್ಟ್ಗೆ ಆಲ್ ದ ಬೆಸ್ಟ್. ಬನ್ನಿ ಇವಾಗ ನಾನು ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಅಂದ್ರೆ ನಿಮ್ಗೆಲ್ಲ ತೋರಿಸ್ತೀನಿ. ಇದು ಕಾಟನ್ದು, ಇವೆಲ್ಲ ಶಾರ್ಟ್ ಕುರ್ತೀಸ್, ಕಾಟನ್ ಕುರ್ತೀಸ್ ನಾನು ಎಲ್ಲ ಜೈಪುರಿಂದ ತಂದಿರೋದು. ಯಾರಿಗೆಲ್ಲ ಗೊತ್ತಿಲ್ಲ ಅವರು ನಾನು ವಿಡಿಯೋ ನೋಡ್ಬೋದು. ಜೈಪುರದಿಂದ ಬಂದ್ಮೇಲೆ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಮುಂಚೆನೂ ಮಾಡಿದ್ದೀನಿ. ಶಾಪಿಂಗ್ ಹಾಲ್ ವಿಡಿಯೋ ಅಂತ, ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ ಗೊತ್ತಾಗುತ್ತೆ. ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಯಾರಿಗಾದ್ರೂ ಯೂಸ್ ಆಗುತ್ತೆ ನೋಡ್ಬಿಟ್ಟು ಅಂತ ಇವಾಗ ಆನ್ಲೈನ್ ಅಲ್ಲಿ ಇದೆಲ್ಲ ಸಿಗ್ತಾ ಇದೆ. ಈ ತರ ಟಾಪು ಶಾರ್ಟ್ ಕುರ್ತೀಸ್ ಬರುತ್ತೆ. ಈ ತರ ಇದು ಚಿಕ್ಕದು ಶಾರ್ಟ್ ಕುರ್ತೀಸ್ ಎಲ್ಲ ಬರುತ್ತೆ. ಹಾಕೊಂಡ್ರೆ ಎಲ್ಲ ತುಂಬಾ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಜೀನ್ಸ್ ಮೇಲೆ ಆಗಿರ್ಬೋದು, ಅಂಬ್ರೆಲಾ ಸ್ಕರ್ಟ್ ಇರತ್ತಲ್ಲ ಅದ್ರ ಮೇಲೆ ಆಗಿರ್ಬೋದು, ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನನ್ ಜೈಪುರ್ ಡೈರೀಸ್ ವಿಡಿಯೋಸ್ ಎಲ್ಲ ನೀವು ನೋಡಿದ್ರೆ ನಿಮ್ಗೆಲ್ಲ ತುಂಬಾ ಅಂದ್ರೆ ನಿಮ್ಗೆಲ್ಲ ಐಡಿಯಾ ಗೊತ್ತಾಗುತ್ತೆ. ಸೊ ಈ ತರ ಇದೆ. ಇದು ಹಿಂದ್ಗಡೆ ಎಲ್ಲ ನೀವು ಟೈ ಮಾಡ್ಬೋದು. ಈ ತರ ಟೈ ಕೊಟ್ಟಿದ್ದಾರೆ. ಸ್ಲೀವ್ ಈ ತರ ಇದೆ, ಬೆಲ್ ತರ ಇದೊಂದು. ಆಮೇಲೆ ಇದ್ರ ಮೇಲೆಲ್ಲ ಎಲ್ಪೆಂಟ್ ಮಲ್ಟಿ ಕಲರ್ ಎಲ್ಪೆಂಟ್ ಪ್ರಿಂಟ್ ಇದೆ. ಇದು ಬಂದು ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮರೂನ್ ಕಲರು, ಎಲ್ಲ ಜೈಪುರಿ ಪ್ರಿಂಟ್ ಇದೆ. ಈ ತರ ಇಲ್ಲಿ ಸ್ಲೀವ್ ಅಲ್ಲಿ ಈ ತರ ಬರುತ್ತೆ ಫ್ರಿಲ್ಲು. ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಎಷ್ಟು ಪ್ರೀಟಿ ಆಗಿದೆ. ಸ್ಲೀವ್ ಅಲ್ಲಿ ಈ ತರ ಎಲ್ಲ ಫ್ರಿಲ್ ಕೊಟ್ಟಿದ್ದಾರೆ. ಇದು ಫುಲ್ ಹ್ಯಾಂಡ್ ಆಗುತ್ತೆ. ಆಮೇಲೆ ಇಲ್ಲೆಲ್ಲ ಇದು ಕೊಟ್ಟಿದ್ದಾರೆ, ಫ್ರಿಲ್ ಇದೆ ಇಲ್ಲಿ ಕೂಡ. ತುಂಬಾ ಸಾಫ್ಟ್ ಕಾಟನು, ಪ್ಯೂರ್ ಕಾಟನು, ಲೈಟ್ ವೇಟು. ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಎಲ್ಲ ತುಂಬಾ ಆಫೀಸ್ ಯಾರೆಲ್ಲ ಹೋಗ್ತಾರೆ ಅವ್ರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಈ ತರದ್ದು. ಬೇಸಿಗೆ ಅಲ್ವಾ, ಇವಾಗ ಬೇಸಿಗೆ ಕಾಲಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಈ ತರ ಶಾರ್ಟ್ ಕುರ್ತೀಸ್. ಇದು ಬಂದು ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪಿಂಕ್ ಕಲರು ಜೈಪುರಿ ಪ್ರಿಂಟ್. ತುಂಬಾ ಒಳ್ಳೆ ಕಾಟನ್ ಬಟ್ಟೆ, ಇದು ಕೂಡ ಸಾಫ್ಟ್ ಆಗಿದೆ. ಈ ತರ ಇದು ಸ್ಲೀವ್ಲೆಸ್ ಬರುತ್ತೆ. ರೌಂಡ್ ನೆಕ್, ಬೋಟ್ ನೆಕ್ ಇದೆ, ಸ್ಲೀವ್ಲೆಸ್. ಅದಕ್ಕಿಂತನೂ ಇದು ಒಂದ್ ಸ್ವಲ್ಪ ಲೆಂತ್ ಜಾಸ್ತಿ ಇದೆ. ಇದು ಜಾಸ್ತಿ ಇದೆ. ಪಿಂಕ್ ಅಂಡ್ ವೈಟ್. ಆಮೇಲೆ ಈ ತರ ಪ್ರಿಂಟ್ ಇದೆ ನೋಡಿ. ಇದೊಂದು ಇದು ಹಿಂದ್ಗಡೆ ಕೂಡ ಟೈ ಮಾಡಕ್ ಕೊಟ್ಟಿದ್ದಾರೆ. ಈ ತರ ಸ್ಲೀವ್ ಬರುತ್ತೆ. ಇದೊಂಥರ ಯೂನಿಕ್ ಆಗಿದೆ, ಚೆನ್ನಾಗಿದೆ. ಸಾಫ್ಟ್ ಕಾಟನ್, ತುಂಬಾ ಲೈಟ್ ವೇಟ್.
ಬಂದ್ಬಿಟ್ಟು ಇದು ಒಂದು, ನೀವು ಇದನ್ನ ಆಲ್ರೆಡಿ ನೋಡಿರ್ಬೋದು, ಶಾಪಿಂಗ್ ಹಾಲ್ ವಿಡಿಯೋದಲ್ಲಿ ನಾನು ಇದನ್ನ ವೇರ್ ಮಾಡಿದ್ದೀನಿ. ಹಾಗೆ ನೀರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಹಾಗೆ ಇಟ್ಟಿದೆ. ಸ್ವಲ್ಪ ಎಲ್ಲ ಫೋಲ್ಡ್ ಆಗಿದೆ ನೋಡಿ, ತುಂಬಾನೇ ಮತ್ಲಬ್ ಒಂದ್ ಸ್ವಲ್ಪ ಫೋಲ್ಡ್ ಆಗಿದೆ. ಇಟ್ಸ್ ಓಕೆ. ಇದು ಈ ತರ ಬರುತ್ತೆ ಸ್ಲೀವ್ಸ್. ಕಾಟನ್ ಅಲ್ಲೆಲ್ಲ ತಗೋಬೇಕಾದ್ರೆ ಒಂದ್ ಸೈಜ್ ನೀವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಯಾಕೆಂದ್ರೆ ಇದು ವಾಟರ್ ಅಲ್ಲಿ ನಾವು ಹಾಕ್ಬೇಕಾದ್ರೆ ನೀರಲ್ಲಿ ಹಾಕಿ ವಾಶ್ ಮಾಡಿದ್ರೆ ಆಮೇಲೆ ಇದು ಒಂದ್ ಸ್ವಲ್ಪ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಸಿಂಕ್ ಆಗುತ್ತೆ. ಹಾಗಾಗಿ ನೀವು ಯಾರಾದ್ರೂ ಕಾಟನ್ ಎಲ್ಲ ಡ್ರೆಸ್ ಆಗ್ಲಿ ಏನಾದ್ರೂ ತಗೋಬೇಕಾದ್ರೆ ಒಂದ್ ಸೈಜ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಾಂದ್ರೆ ಆಮೇಲೆ ಇದಾಗ್ಬಿಡುತ್ತೆ, ಸೈಜ್ ಕರೆಕ್ಟ್ ಆಗಲ್ಲ. ಇದೊಂದು ಲಾಸ್ಟ್. ಆಮೇಲೆ ಮತ್ತೆ ಇದಿಷ್ಟ ಆಗಿತ್ತು ಕಾಟನ್ ಕುರ್ತೀಸ್ ಟ್ರೈ ಅಂಡ್ ಹಾಲ್ ವಿಡಿಯೋ. ಕಮೆಂಟ್ಗೆಲ್ಲ ರಿಪ್ಲೈ ಮಾಡಲ್ಲ ಅಂತ ಏನ್ ಬೇಜಾರ್ ಮಾಡ್ಕೋಬೇಡಿ. ನಿಮ್ ಕಮೆಂಟ್ ಎಲ್ಲ ನಾನು ಓದ್ತೀನಿ, ನನ್ಗೆ ತುಂಬಾ ಖುಷಿ ಆಗುತ್ತೆ. ಯಾರೆಲ್ಲ ಒಳ್ಳೆ ಕಮೆಂಟ್ ಮಾಡ್ತೀರಿ ಅವ್ರಿಗೆ ಥ್ಯಾಂಕ್ ಯು. ಮತ್ತೆ ಒಂದ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೇಕ್ ಕೇರ್. ನಮಸ್ತೆ. Yeah.